ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೆಜಿಎಫ್ ಬಾಬು ಸಿಡಿದಿದ್ದಾರೆ. ನನ್ನನ್ನ ಪಕ್ಷದಿಂದ ಕಳಿಸೋ ಹಾಗಿದ್ರೆ ಮರ್ಯಾದೆಯಿಂದ ಕಳುಹಿಸಿ, ಇಲ್ಲ ಅಂದ್ರೆ ಮುಂದೆ ನಾನು ಏನು ಅಂತ ತೋರಿಸಬೇಕಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕೆಜಿಎಫ್ ಬಾಬು ಸಿಡಿದಿದ್ದಾರೆ. ವಾರ್ನಿಂಗ್ ಕೊಟ್ಟಿದ್ದಾರೆ. ನನ್ನನ್ನ ಕಳುಹಿಸಬೇಕು ಅನ್ನೋದಾದ್ರೆ ಮರ್ಯಾದೆಯಿಂದ ಕಳುಹಿಸಿ, ಇಲ್ಲಾಂದ್ರೆ ಅದರ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕೆಜಿಎಫ್ ಬಾಬು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ವ್ಯಾಪಾರದಲ್ಲಷ್ಟೇ ಡಿಕೆಶಿ ಅವರು ನನಗೆ ಗುರುಗಳು, ರಾಜಕೀಯದಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ನನ್ನ ಗುರುಗಳಲ್ಲ, ಅವರು ವ್ಯಾಪಾರದಲ್ಲಷ್ಟೇ ಗುರುಗಳು. ಇನ್ನು ಸಲೀಂ ಅಹಮದ್ ಮುಸ್ಲಿಂ ಅಲ್ಲ, ಅವರನ್ನ ನೋಡಿ ಯಾರು ಕೂಡ ವೋಟ್ ಹಾಕಲ್ಲ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲು ಕೆಜಿಎಫ್ ಬಾಬು ಮುಂದಾಗಿದ್ದಾರೆ. ಜೆಡಿಎಸ್ಗೆ ಸೇರಲು ಮನಸ್ಸು ಮಾಡಿ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಜಿಎಫ್ ಬಾಬು ಬರುವ ಚುನಾವಣೆಯಲ್ಲಿ ಚಿಕ್ಕಪೇಟೆಯಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿಯೇ ಕೆಜಿಎಫ್ ಬಾಬು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡಿರುವಂಥದ್ದು. ಹಿಂಗೆ ಆದ್ರೆ 80 ಸೀಟು ಕೂಡ ಗೆಲ್ಲಕ್ ಆಗಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಪಕ್ಷ ಕರೀತದೆ ಆ ಪಕ್ಷಕ್ಕೆ ಹೋಗ್ತೀನಿ, MLA ಆಗೇ ಆಗ್ತೀನಿ. ಯಾವ್ದಾದ್ರು ಪಕ್ಷ ಇರಲಿ ಆ ಪಕ್ಷಕ್ಕೆ ಹೋಗ್ತೀನಿ. ಇಂಡಿಪೆಂಡೆಂಟ್ ಹೋಗಲ್ಲ, ಪಕ್ಷಕ್ಕೆ ಹೋಗ್ತೀನಿ. ನನ್ಗೆ ಕಾಂಗ್ರೆಸ್ ಇಂದ ಮೋಸ ಆಯ್ತಂದ್ರೆ ನಾನು ಕಾಂಗ್ರೆಸ್ಗೆ ಮೋಸ ನೊಂದಿದಲ್ಲ. ಇದೆಲ್ಲ ಏನು ಇದು ಡ್ರಾಮಾನ ಇಲ್ಲ ಏನಾಯ್ತು ಏನ್ರಿ ಸಾಹೇಬ್ರೆ? ಏನು ಬೇಜಾರು ಮಾಡ್ಕೋಬೇಡಿ. ಈ ಡ್ರಾಮಾ ಬರೀ 80 ಸೀಟ್ ಮೇಲೆ ಗೆಲ್ಲಲ್ಲ. ಈ ತಪ್ಪುಗಳು ಆಗ್ತಾ ಇರೋದ್ರಿಂದ 80 ಸೀಟ್ ಮೇಲೆ ಗೆಲ್ಲಲ್ಲ. 150 140 ಸೀಟ್ ಗೆಲ್ಬೇಕು ಅಂತ ಹೇಳಕ್ ಹೋಗಕ್ ಮುಂದೆ ಕಟ್ ಮಾಡಿ ಅಲ್ಲಿ ನನ್ ಸುರ್ಜಿವಾಲಾ ಅವ್ರಿಗೆ ಮನೋಹರ್ ಅವರು ನನಗೆ ಸಸ್ಪೆಂಡ್ ಮಾಡಬೇಕು ಅಂತ ಲೆಟರ್ ಹಾಕಿದ್ದಾರೆ. ನನ್ನ ಎಲ್ಲಾ ವಿಡಿಯೋ ನೋಡಿ. ಆದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಣ ಕೊಡೋನು. ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂದ್ರೆ ನಮಸ್ಕಾರ. ಅವ್ರಿಗೆ ಹೇಳಕ್ಕೆ ಮುಂದೆ ನಾನೇ ಪಾರ್ಟಿ ಬಿಟ್ಟು ಹೋಗ್ತೀನಿ. ಪ್ಲಾನ್ ಮಾಡಿ ನೀವು ನನಗೆ ಕಳಿಸ್ತಾ ಇದ್ದೀರಾ. RV ದೇವರಾಜ್ ಅವ್ರ ಪ್ಲಾನು ರೌಡಿಗಳನ್ನ ಬಿಟ್ರು, ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿದ್ರು, CCP ರೇಟ್ ಮಾಡಿದ್ರು. ಸೀನಿಯಾರಿಟಿ ನೋಡಿ ಟಿಕೆಟ್ಗಳು ಕೊಟ್ರೆ ಆವಾಗಲೆಲ್ಲ ಹೇಳಿದ್ದು, ಈಗಲೂ 80 ಸೀಟ್ ಮೇಲೆ ಬರೋದಿಲ್ಲ. ನನಗೆ ಪಾರ್ಟಿಯಿಂದ ಕಿತ್ತಾದ್ರೆ ಕಿತ್ತಾಕ್ಲಿ, ನನಗೆ ಏನು ಅದ್ರ ಬಗ್ಗೆ ಏನು ನೋವಿಲ್ಲ. ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಬಹಳ ನೋವಾಗೆ ನಾನು ಕಾಂಗ್ರೆಸ್ ಪಾರ್ಟಿ ಬಿಡಬೇಕು. ನಾನೇನು ಕಾಂಗ್ರೆಸ್ ಬ್ಯಾನರ್ ಅಲ್ಲೇ ಹೋಗಿ ಗೆದ್ಕೊಂಡು ಬರಬೇಕು ಅಂತ ಏನಿಲ್ಲ. ನನ್ನ ಕೆಜಿಎಫ್ ಬಾಬು ಹೆಸರಲ್ಲಿ ನನ್ನ ಶಕ್ತಿಲಿ ನಾನು ಗೆದ್ಕೊಂಡು ಬರ್ತೀನಿ. ನನ್ನ ಕ್ಷೇತ್ರದ ಜನ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಕೆಜಿಎಫ್ ಬಾಬು ಕಾಂಗ್ರೆಸ್ ಕಚೇರಿಯಲ್ಲೇ ನಿಂತು ಈ ಪಕ್ಷ 80 ಸೀಟ್ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಮಾತಾಡಿದ್ದಾರೆ. ಇಷ್ಟು ಮಟ್ಟಿಗೆ ಅವ್ರು ಸಿಟ್ಟಾಗೋದಕ್ಕೆ ಏನ್ ಕಾರಣ? ಖಂಡಿತವಾಗ್ಲೂ ಸೌಮ್ಯ, ಎಲ್ಲ ಒಂದು ಕಡೆಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಜಗಳ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ಅದು ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಕೆಜಿಎಫ್ ಬಾಬು ಅವರು ಈಗಾಗಲೇ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಬಹಿರಂಗವಾಗಿಯೇ ಮಾಧ್ಯಮಗಳ ಮುಖಾಂತರವಾಗಿ ಕೂಡ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಟಿಕೆಟ್ ಕೊಡು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ನಾಯಕರ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂತದ್ದು. ಮುಖ್ಯವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆಗಿರ್ಬೋದು, ಮತ್ತೆ ಅಲ್ಲಿ ಬಿದ್ದಿರುವಂತದ್ದು ಮುಖ್ಯವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆಗಿರ್ಬೋದು, ಮತ್ತೆ ಅಲ್ಲಿ ಪ್ರಮುಖವಾದಂತ ಅಂದ್ರೆ ರಾಜಾಜಿನಗರದ ಪ್ರಮುಖವಾದಂತಹ ನಾಯಕರಾಗಿರ್ತಕ್ಕಂಥ ಮನೋಹರ್ ವಿರುದ್ಧವಾಗಿ ಅಂದ್ರೆ RV ದೇವರಾಜ್ ಅವರು ಎಲ್ಲೊಂದ್ ಕಡೆ ಇವ್ರನ್ನ ಇಟ್ಕೊಂಡು ನನ್ನ ವಿರುದ್ಧವಾಗಿ ಒಂದು ರೀತಿಯ ಈ ರೀತಿಯಾದ ಕೆಲಸವನ್ನ ಮಾಡ್ತಿದ್ರೆ. ಹೀಗಾಗಿ ನನಗೆ ಮರ್ಯಾದೆ ಮುಖಾಂತರವಾಗಿ ಮರ್ಯಾದೆ ಕೊಟ್ಟು ನನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಬೇಕು. ಆದ್ರೆ ಮರ್ಯಾದೆ ಕೊಡದೇನೆ ಏನಾದ್ರೂ ಪಕ್ಷದಿಂದ ಉಚ್ಚಾಟನೆ
ಉಚ್ಚಾಟನೆ ಮಾಡಿದ್ರೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ನಾನು ತಕ್ಕ ಪಾಠವನ್ನ ಕಲಿಸ್ತೇನೆ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆಯನ್ನ ಮಾಡಿದರೆ. ಕೆಜೆ ಬಾಬು ಅವರು ಸಹಜವಾಗಿಯೇ ಯಾರು ಅಂತಾನೆ ಗೊತ್ತಾಗಿರ್ಲಿಲ್ಲ. ಆದ್ರೆ ಹಿಂದೆ MLC ಚುನಾವಣೆ ಆದಂತ ಸಂದರ್ಭದಲ್ಲಿ ಅವ್ರು ಯಾರು ಅಂತ ಗೊತ್ತಾಯ್ತು. ಅದಾದ ನಂತರವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ RV ದೇವರಾಜ್ ಅವರು ಅವರಿಗೆ ಕೊಡಬಾರ್ದಂತ ಕಷ್ಟವನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಈಗಾಗಲೇ ಕೆಜೆ ಬಾಬು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂತ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನ ತೊರೆದು ನಾನು JDS ಸೇರ್ತೇನೆ ಅನ್ನೋ ಮಾತನ್ನ ಪರೋಕ್ಷವಾಗಿ ಕೊಟ್ಟಿರುವಂತದ್ದು. ಇದು ಸಹಜವಾಗಿಯೇ ಒಂದು ರೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಒಳಜಗಳಕ್ಕೆ ಅನ್ನೋ ಒಂದು ಆಪಾದನೆಗೂ ಕೂಡ ಇದು ಒಂದು ರೀತಿ ಸಾಕ್ಷಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಬಣ ಒಂದ್ ಕಡೆಗೆ ಸಿದ್ದರಾಮಯ್ಯ ಬಣ, ಮತ್ತೊಂದ್ ಕಡೆ DK ಶಿವಕುಮಾರ್ ಬಣ ಅನ್ನೋ ಒಂದು ಕಚ್ಚಾಟಗಳು ದೊಡ್ಡ ಮಟ್ಟದಲ್ಲಿ ಏರ್ಪಡುತ್ತವೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಕೆಜೆ ಬಾಬು ಅವರು ಈಗ ಮುಖ್ಯವಾಗಿ ಅಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿನೇ ತಿರುಗಿ ಬಿದ್ದಿರುವಂತದ್ದು. ಅಂದ್ರೆ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಬರುವಂತ ಚುನಾವಣೆಗಳಲ್ಲಿ ಕಾಂಗ್ರೆಸ್ 80 ಸ್ಥಾನಗಳನ್ನು ಕೂಡ ಗೆಲ್ಲೋದಿಲ್ಲ. ಅಂದ್ರೆ ಕಾರ್ಯಕರ್ತರು, ಬೆಂಬಲಿಗರು ಮತ್ತೆ ಪ್ರಮುಖವಾದಂತಹ ನಾಯಕರನ್ನ ಇಲ್ಲೊಂದ್ ಕಡೆ ಅವರು ನೋಡ್ಕೊಳ್ಳುವ ಒಂದು ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇಲ್ಲ. ಬದಲಾಗಿ DK ಶಿವಕುಮಾರ್ ಅವರು ಮಾತ್ರ ನನಗೆ ರಾಜಕೀಯ ಗುರು ಅಲ್ಲ, ಆದ್ರೆ ವ್ಯಾಪಾರದಲ್ಲಿ ಮಾತ್ರ ಗುರು ಅನ್ನೋ ಒಂದು ಮಾತನ್ನು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿನೇ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ಚುನಾವಣೆ ಸಂದರ್ಭದಲ್ಲಿ ಇದು ಮತ್ತಷ್ಟು ಗೊಂದಲಕ್ಕೆ ಮತ್ತೆ ಒಳಜಗಳಕ್ಕೆ ಕಾರಣ ಆಗಿರೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯಕ್ಕಂತೂ ಕೆಜೆ ಬಾಬು ಅವರು ಏನು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಏನು ತಿರುಗಿ ಬಿದ್ದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಕೆಜೆ ಬಾಬು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.